ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಕೃಷಿ ಖುಷಿ ಚಾನಲ್ಗೆ ಸ್ವಾಗತ. ಶರಣಾರ್ಥಿ. ಕೃಷಿ ಅಂದ ಮೇಲೆ ಹೈನುಗಾರಿಕೆ, ಆಕಳು, ಎತ್ತು, ಎಮ್ಮೆ ಹಾಗೆ ಕುರಿ ಸಾಕಾಣಿಕೆ ಕೂಡ ಅಷ್ಟೇ ಮಹತ್ವ. ಹಾಗಾಗಿ ನಾನು ಕುರಿ ಸಾಕಾಣಿಕೆ ಮಾಡುವ ಸಲುವಾಗಿ ನನ್ನ ತಯಾರಿ ಆರಂಭಿಸಿದ್ದೇನೆ. ಆದಷ್ಟು ಕಡಿಮೆ ಖರ್ಚಿನಲ್ಲಿ ಶೆಡ್ ನಿರ್ಮಾಣ ಮಾಡಬೇಕೆಂದು ಬಯಸಿ ನಾನೇ ತಯಾರಿಸಿರುವ ಶೆಡ್ನ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಪ್ರೋತ್ಸಾಹಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋಗಳನ್ನು ಯಾವ ವಿಷಯಗಳ ಮೇಲೆ ಮಾಡಬೇಕಂತ ಕಮೆಂಟ್ ಮಾಡಿರಿ. ಅದೇ ವಿಷಯದ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಈ ಶೆಡ್ನ ನಿರ್ಮಾಣದ ಮಾಹಿತಿ, ಶೆಡ್ನ ಅಳತೆ ನಿರ್ಧರಿಸಬೇಕು. ಕಡಿಮೆ ಅಂದ್ರೂ 20 ಕುರಿಗೆ ಆಗುವಷ್ಟು ಶೆಡ್ ನಿರ್ಮಾಣ ಮಾಡಿದ್ದೇನೆ. ಅಳತೆ ಬಂದ್ಬಿಟ್ಟು 8 ಫೀಟ್ ಉದ್ದ, 12 ಫೀಟ್ ಅಗಲ. ಒಂದಿಷ್ಟು ವಸ್ತುವನ್ನು ಹಳೆಯದನ್ನೇ ಉಪಯೋಗಿಸಿಕೊಂಡಿರುತ್ತೇನೆ. ಜಾಲರಿ, ಸಿಮೆಂಟ್ ಕಂಬಗಳು, ಕಟ್ಟಿಗೆ ಕಂಬಗಳು, ಹಳೆಯ ಪತ್ರಸಗಳನ್ನು ಬಳಸಿ ಮಳೆ ಬಂದರೂ ಸೋರದ ಹಾಗೆ ಹಾಗೂ ತೋಳಗಳ ಭಯ ಹೊಲದಲ್ಲಿ ಇರುವುದರಿಂದ ಗಟ್ಟಿ ಮಟ್ಟಾದ ಶೆಡ್ ನಿರ್ಮಾಣ ಮಾಡಬೇಕು. ನಮ್ಮ ಮನೆಯ ಸದಸ್ಯರೆಲ್ಲ ಕೂಡಿ ತೆಗ್ಗು ತೆಗೆದು ಕಂಬವನ್ನು ನೆಟ್ಟು ಬೈಂಡಿಂಗ್ ವೈರ್ನಿಂದ ಬಿಗಿಯಾಗಿ ಕಟ್ಟಿ ಸುತ್ತ ಜಾಲರಿ ಕಟ್ಟಿ ಪ್ಲಾಸ್ಟಿಕ್ ಹೊದಿಕೆ ಮಾಡಬೇಕು. ಮತ್ತು ನಂತರ ಒಂದು ಕಬ್ಬಿಣದ ಬ್ಯಾರಲ್ ಕತ್ತರಿಸಿ ಬಾಗಿಲು ಮಾಡಿಕೊಂಡಿರುತ್ತೇನೆ. ಒಟ್ಟಾರೆಯಾಗಿ ನಾವು ಶೆಡ್ಡಿಗೆ ಖರ್ಚು ಮಾಡಿದ್ದಂದ್ರೆ ಕಂಬಗಳು 4 800 ರೂಪಾಯಿ, ಜಾಲರಿ ಖರ್ಚು 50 kg ಜಾಲರಿಗೆ 3000 ರೂಪಾಯಿ. ಹಳೆಯ ಪತ್ರೆಗಳನ್ನು ಬಳಸಿದ್ರಿಂದ ಖರ್ಚು ತುಂಬ ಕಡಿಮೆ ಆಯಿತು. ನಿಮ್ಮ ಹತ್ತಿರ ಯಾವುದಾದರೂ ಹಳೆಯ ಸಾಮಾನುಗಳು ಇದ್ರೂ ನೀವು ಬಳಕೆ ಮಾಡಬಹುದು. 2 ತಿಂಗಳ ಹಿಂದೆ ಒಂದು ಕುರಿಯನ್ನು 18,500 ರೂಪಾಯಿಗೆ ಖರೀದಿಸಿ ನಂತರ ಅದು 2 ಮರಿಗಳನ್ನು ಕೊಟ್ಟಿದೆ. ಮರಿಗಳು ಈಗ 1 ತಿಂಗಳದಾಗಿರುತ್ತವೆ. ಹೀಗೆ ಇದರ ಸಂತತಿ ಜಾಸ್ತಿ ಮಾಡಿ 1 ಕುರಿಯಿಂದ 100 ಕುರಿಯನ್ನು ಸಾಕುವ ಪ್ರಯತ್ನದಲ್ಲಿದ್ದೇನೆ. ನಮ್ಮ ತೋಟದಲ್ಲಿ ಸಾಕಷ್ಟು ಮೇವು, ಕಾಳು ಕಡಿ ಬೆಳೆಯುವುದರಿಂದ ನನಗೆ ತುಂಬ ಸುಲಭವಾಗುತ್ತದೆ. ಹಾಗೆ ಕುರಿ ಗೊಬ್ಬರವು ಕೂಡ ಬಹಳ ಶ್ರೇಷ್ಠವಾದದ್ದು. ಸಾವಯವ ಕೃಷಿಗೆ ಕುರಿ ಸಾಕಾಣಿಕೆ ಬಹಳ ಮಹತ್ವದ ಪಾತ್ರ ಒದಗಿಸುತ್ತದೆ ಅಂತ ಹೇಳ್ತಾ ನಮ್ಮ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀನಿ. ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತೇನೆ. ಶರಣಾರ್ಥಿ. Thank you for watching.